one, page number. Then page number 8. ಈ 8ನೇ ಪೇಜ್ನಲ್ಲಿ Ask forgiveness from all the organs in our body. ನಿಮ್ಮ ದೇಹದಲ್ಲಿರೋ ಎಲ್ಲಾ ಜೀವಕೋಶಗಳು ಮತ್ತೆ ಅಂಗಾಂಗಗಳಿದೆಯಲ್ಲ ಅದಕ್ಕೋಸ್ಕರ ಕ್ಷಮಾಪಣೆ ಕೇಳುವಂತದ್ದು. Next is the diabetes. ನಿಮ್ಮ ಡಯಾಬಿಟಿಸ್ ಆಗಿರ್ಬೋದು, Must ask forgiveness of the pancreas. ನೀವು ನಿಮ್ಮ ಪ್ಯಾಂಕ್ರಿಯಾಸ್ ಗಳಿಗೆ ಕ್ಷಮಾಪಣೆ ಕೇಳಬೇಕಾಗಿದೆ. ನಿಮ್ಮ ಪಿತ್ತಕೋಶ ಲಿವರ್ಗೋಸ್ಕರ ಕ್ಷಮಾಪಣೆ ಕೇಳಬೇಕು. Ask from the heart. ನಿಮ್ಮ ಹೃದಯಕ್ಕೋಸ್ಕರ ಕ್ಷಮಾಪಣೆ ಕೇಳಬೇಕು. Every part is inside our body. ಎಲ್ಲಾ ದೇಹದ ಕೋಶಗಳು ನಮ್ಮ ದೇಹದ ಒಳಗಡೆ ಇದೆ ಅಲ್ವಾ? We have done something wrong. ನಾವು ಅದನ್ನೇನೋ ಕೆಡಕ್ ಮಾಡಿದೀವಿ. Affecting us in this lifetime. ಅದು ನಮಗೆ ಈ ಜನ್ಮದಲ್ಲಿ ತೊಂದರೆ ಕೊಡ್ತಾರೆ. Yes or no? ಹೌದಾ ಅಲ್ವಾ? Yes. ಹೌದು. Then page number 9. ಮತ್ತೆ 9ನೇ ಪೇಜ್ ಇದೆ. Page number 9, especially made for all the bacteria and the virus. ಈ ಪುಸ್ತಕದಲ್ಲಿ ಮಾತ್ರ ಇದೆ, ಶೀಲದಿಂದ. Inside our body and outside our body. ಈ 9ನೇ ಪೇಜ್ ನಲ್ಲಿ ವೈರಸ್, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ ಮತ್ತೆ ಎಲ್ಲಾ ವೈರಾಣುಗಳಿದೆಯಲ್ಲ ಅದಕ್ಕೋಸ್ಕರ ಮಾಡಿದ್ದಾರೆ. ನಮ್ಮ ದೇಹದಲ್ಲಿರುವಂತದ್ದು ಇರ್ಬೋದು. The most powerful virus you must ask forgiveness. ಯಾವ ವೈರಸ್ಗೆ ನಾವು ಕ್ಷಮಾಪಣೆ ಕೇಳಬೇಕು ಜಾಸ್ತಿ? Which virus? ಯಾವ ವೈರಸ್? Go away. ಕೋವಿಡ್ ವೈರಸ್, ಕೊರೋನಾ. Yeah. Whole world was shut down. ಇಡೀ ಪ್ರಪಂಚನೇ ಬಾಗಿಲಾಗಿತ್ತು. Every place, every city, all over the world. ಪ್ರಪಂಚದಾದ್ಯಂತ ಎಲ್ಲಾ ಭಾಗಗಳು, ಎಲ್ಲಾ ಊರುಗಳು, ಊರು ಕೇರಿ ಎಲ್ಲಾನು ಬಾಗಿಲಾಗಿತ್ತು. You must ask forgiveness for the COVID virus. ಆ ಕೋವಿಡ್ ವೈರಸ್ಗೆ ಮೊದಲು ನಾವು ಕ್ಷಮಾಪಣೆ What is in our ಕೇಳಬೇಕು. body? ಮತ್ತೆ ನಮ್ಮ ದೇಹದೊಳಗಡೆ ಏನಿದೆ ಆ If ವೈರಸ್ you have an infection, you must ask forgiveness from the virus. ಯಾರು ಇನ್ಫೆಕ್ಷನ್ ಆಗಿದ್ರೆ ಯಾರಿಗಾದ್ರೂ ಆ ವೈರಸ್ಗೋಸ್ಕರ ಕ್ಷಮಾಪಣೆ ಕೇಳಬೇಕಾಗಿದೆ. ಅದು ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. Yeah? And then there's another bit called organ forgiveness. ಮತ್ತೆ ಇನ್ನೊಂದು Inside. ಮತ್ತೆ ಇದರಲ್ಲಿ 21ನೇ ಪೇಜಲ್ಲಿ ಅಂಗಕ್ಷಮೆ ಅಂತ ಇದೆ. ಆರ್ಗನ್ಸ್, ನಮ್ಮ ದೇಹದ ಆರ್ಗನ್ಸ್ ಇದೆಯಲ್ಲ, Must ask forgiveness of the heart. ನಮ್ಮ ಹೃದಯಕ್ಕೋಸ್ಕರ ಫಾರ್ಗಿವ್ನೆಸ್, ನಮ್ಮ ಪಿತ್ತಕೋಶ, ಪ್ಯಾಂಕ್ರಿಯಾಸ್, The kidneys. ಕಿಡ್ನಿಗಳು, Lord, ಮೂತ್ರಪಿಂಡ. it's very hard for us. ಮತ್ತೆ ನಾವು ಇದೆಲ್ಲ ನಮಗೋಸ್ಕರ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದೇವೆ ನಾವು ಜೀವಂತವಾಗಿರ್ಬೇಕು ಅಂತಂದ್ರೆ. Yes or no, my friend? ಹೌದಾ ಅಲ್ವಾ? ಯಾವ್ದಾದ್ರು ಒಂದು ನಿಂತೋಯ್ತು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? Okay. Any questions you have? ಏನಾದ್ರು ಪ್ರಶ್ನೆಗಳಿದೆಯಾ ಕೇಳುವಂಥದ್ದು? No question for us. Right now. ಇವಾಗ ಇದು ನೀವು ಕೆಲಸ ಮಾಡೋ ಜಾಗಕ್ಕೋಸ್ಕರ ಸದ್ಯಕ್ಕೆ ನಾವು ಕೇಳಲ್ಲ. You are going to work. ಯಾರ್ಯಾರು ಕೆಲಸ ಮಾಡ್ತೀರೋ, Okay, some people can be in office. ಕೆಲವು ನೀವು ಆಫೀಸಲ್ಲಿ ಕೆಲಸ ಮಾಡಬಹುದು, Promotion. ಪ್ರಮೋಷನ್ಗೋಸ್ಕರ ನೋಡ್ತಿರ್ಬೋದು, Someone don't like you. ಯಾರು ನಿಮ್ಮ ಕಂಡ್ರೆ ಆಗದೆ ಇರ್ಬೋದು. Okay, then you go to page number 6. ನೆಕ್ಸ್ಟ್ ಅವಾಗ 6ನೇ ಪೇಜ್ ಹೋಗ್ತೀರಾ ಅಂದ್ರೆ For ex-husband, ex-wife, ex-boyfriend, ex-girlfriend. ಈ 6ನೇ ಪೇಜು ಬಿಟ್ಟೋಗಿರುವಂತ ಸಂಬಂಧಗಳಿಗೆ, ಇದು ಎಕ್ಸ್ ಬಾಯ್ ಫ್ರೆಂಡ್, ಎಕ್ಸ್ ಗರ್ಲ್ ಫ್ರೆಂಡ್ ಇರ್ಬೋದು ಅಥವಾ ಡಿವೋರ್ಸ್ ಆಗಿರ್ಬೋದು ಅಂತವ್ರೆ. Yeah, but I think it's not so much in this country. ಈ ದೇಶದಲ್ಲಿ ಅಷ್ಟು ಇಲ್ಲದೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನವೇಡೇಸ್ ಇಟ್ಸ್ ಕಾಮನ್ ಸರ್, It's common, yeah? ವೆರಿ ಕಾಮನ್. So please be careful. So please be careful. If you want that to happen, you want everyone to peace and harmony. Something can be blocking the marriage, something can be blocking the divorce, something can block the whole thing. ಕೆಲವರಿಗೆ ಮದುವೆ ಬ್ಲಾಕ್ ಆಗ್ತಿರ್ಬೋದು, ಕೆಲವರಿಗೆ ಡಿವೋರ್ಸ್ ಬ್ಲಾಕ್ ಆಗ್ತಿರ್ಬೋದು, ಏನೋ ಒಂದು ಅಡೆತಡೆ ಇರ್ಬೋದು.